ಬಂಗಾರಿಯಾಗಿ ಇವರು ಬಂದಿದ್ದಾರೆ ಇವತ್ತು. ಮೇಡಮ್ ಹೇಳಿ, ಮುತ್ತು ಜೊತೆಗೆ ಅಭಿನಯ ಅಂದ್ರೆ ನಮ್ಮ ಯುವ ಅವರ ಜೊತೆಗೆ ಅಭಿನಯ, ಎಕ್ಕ ಸಕ್ಸಸ್ಸು, ಈ ಪಾತ್ರ, ಈ ಸ್ಟೋರಿ ಬಗ್ಗೆ ಏನ್ ಹೇಳ್ತೀರಾ? ಇದೊಂದು ಡೈರೆಕ್ಷನ್ ಇರಲೇಬೇಕಲ್ಲ. ಎಲ್ರಿಗೂ ನಮಸ್ಕಾರ. ಸಿನಿಮಾ ಒಪ್ಕೊಳ್ಳೋದಕ್ಕೆ ತುಂಬ ದೊಡ್ಡ ಕಾರಣ ಏನು ನನಗೆ ಬೇಕಾಗಿರಲಿಲ್ಲ. ಈ ಸಿನಿಮಾದಲ್ಲಿ ನನಗೆ ಪಾತ್ರ ಹೇಳೋದಕ್ಕೆ ರೋಹಿತ್ ಸರ್ ಅವರು ಕಾಲ್ ಮಾಡಿದ್ರು. ರೋಹಿತ್ ಸರ್ ಅವ್ರು ಕಾಲ್ ಮಾಡ್ತಿದ್ದಂಗೆ ಹೇಳಿದೆ, ನೀವು ಪಾತ್ರನೇ ಹೇಳಬೇಕಾಗಿಲ್ಲ, ನೀವು ಡೈರೆಕ್ಟ್ರು ಅಂತ ಗೊತ್ತಾದ್ಮೇಲೆ ಅಂತ. ಅವರ ಸಿನಿಮಾ ಡೈರೆಕ್ಷನಲ್ಲಿ ನಾನು ಅಭಿನಯಿಸಿದ್ದೀನಿ, ರತನ್ ಪ್ರಪಂಚ. ಅದಾದ ನಂತರ ನಾನು ಕೇವಲ ಕಲಾವಿದೆಯಾಗಿ ಇರಲಿಲ್ಲ, ನಾನು ಅವರ ಅಭಿಮಾನಿಯಾಗಿದ್ದೆ. ಅಂಥ ಒಳ್ಳೆಯ ನಿರ್ದೇಶಕರು ಅವರು, ರೋಹಿತ್ ಅವರು ಒಂದು ಚಿತ್ರವನ್ನು ಆರಿಸ್ಕೊಂಡಿದ್ದಾರೆ ಅಂದರೆ, ಆಮೇಲೆ ಅವ್ರದ್ದು ನನಗೆ ತುಂಬ ಇಷ್ಟವಾಗೋದು ಅವರ ಕಲ್ಪನೆಯಲ್ಲಿ ಪ್ರತಿಯೊಂದು ಪಾತ್ರಗಳಿಗೂ ಈ ಥರದೊಬ್ಬ ಪಾತ್ರಧಾರಿ ಸೂಟ್ ಆಗ್ತಾರೆ ಅಂತ ಅವ್ರು ಆಯ್ಕೆ ಮಾಡ್ತಾರಲ್ಲ, ಅದೇ ಅವ್ರ USB ಅಂತ ನನಗನ್ಸುತ್ತೆ. ಬೇರೆ ಯಾರೂ ಕಲ್ಪನೆನೇ ಮಾಡಿರಲ್ಲ ಆ ಥರದ್ದು ಪಾತ್ರಗಳನ್ನು ಇವ್ರು ಮಾಡಬಹುದು ಅಂತ. ಆ ಥರದ ಪಾತ್ರಗಳನ್ನು ಅವ್ರು ಆಯ್ಕೆ ಮಾಡ್ತಾರೆ. ಹಾಗಾಗಿ ನಾನು ಈ ಪಾತ್ರ ಮಾಡ್ತೀನಿ ಅಂತ ನಾನು ಒಪ್ಕೊಂಡೆ. ಅದಾದಮೇಲೆ ನೆಕ್ಸ್ಟ್ ಒಂದು ಹಂತ ಇದೆ. ಡೈರೆಕ್ಟ್ರು ಕತೆ ಒಪ್ಪಿಸಿದ ಮೇಲೆ ನೆಕ್ಸ್ಟ್ ಒಂದು ಸ್ಟೇಜ್ ಇದೆಯಲ್ಲ, ಅದು ಯಾರು ಹೇಳಿ, ಒಬ್ಬ ಪ್ರೊಡ್ಯೂಸರ್ ಫೋನ್ ಮಾಡ್ತಾರೆ. ತುಂಬ ಜಾಣ್ಮೆಯಿಂದ ಈ 3 ಜನ ಒಬ್ಬರನ್ನ ಆ ಕೆಲಸ ಮಾಡಕ್ ಬಿಟ್ಟಿದ್ರು. ಅದು ಜಯಣ್ಣ ಅವ್ರು ಫೋನ್ ಮಾಡಿದ್ರು ನನಗೆ. ನಮ್ಮ ಅಣ್ಣ ತುಂಬ ಇಂಟ್ರೊಡಕ್ಷನ್ ಕೊಟ್ಟಿದ್ದ ಇವ್ರ ಬಗ್ಗೆ. ಅಣ್ಣಂಗೆ ತುಂಬ ಪ್ರೀತಿ ಇರುವಂಥ ಒಬ್ಬ ನಿರ್ಮಾಪಕರು. ಹಾಗಾಗಿ ಬಹುಶಃ ಡೈರೆಕ್ಟರ್ ಕತೆ ಹೇಳೋದು ಎಷ್ಟು ಲೆಂತಿ ಇತ್ತೋ ಅದಕ್ಕಿಂತ ಕಡಿಮೆ ಇತ್ತು ನಾನು ಒಪ್ಕೊಂಡಿದ್ದು. ಅಷ್ಟು ಪ್ರೀತಿಯಿಂದ ನಮ್ಮನ್ನ ಆ ಸಿನಿಮಾ ಒಳಗಡೆ ಮಾಡ್ಕೊಂಡ್ರು. ಆ ಹಿರಿತನ ಇದೆಯಲ್ಲ, ಬಹುಶಃ ಮಾಸ್ತಿಯವರೇ ಅವ್ರು ಹೊಟ್ಟೋದ್ರ ಸಿನಿಮಾ ಒಪ್ಪಿಸ್ಬೇಕಾದ್ರೆ, ಅವ್ರದ್ದೊಂದು ಚೌಕಟ್ಟಿನಲ್ಲಿ ನಮ್ಗೆ ಸಿನಿಮಾ ಒಪ್ಪಿಸ್ಬೇಕಾದ್ರೆ ಕೆಲವು ಮಾತುಗಳು ಹೇಳ್ತಾರಲ್ಲ, ಮಾಸ್ತಿಯವರ ಡೈಲಾಗಿಗಿಂತ ಮಸ್ತಾಗಿತ್ತು ನನಗದು. 2 ಮಾತು ನಾವು ನೆಕ್ಸ್ಟ್ ಮಾತಾಡಕ್ಕೆ ನಮಗೆ ಚಾನ್ಸೇ ಇರಲಿಲ್ಲ. ಅವ್ರು ಏನೋ ಒಂದು ಹೇಳ್ತಾರೆ, ಆಯ್ತು ಸರ್ ಅಂತ ನಾವು ಒಪ್ಕೊಂಡ್ಬಿಡ್ಬೇಕು. ಅಷ್ಟು ಒಳ್ಳೆಯ ಪದಗಳನ್ನ ಜೋಡಿಸಿ ಅವರು ನನ್ನ ಈ ಸಿನಿಮಾಗೆ ಒಪ್ಸಿದ್ರು. ಅದಾದ್ಮೇಲೆ ನನ್ನ ಪಾತ್ರ ಅದು ಅವ್ರು ಕಂಡಂಥ ಕನಸು. ಪಾತ್ರ ಪುಟ್ಟದು ದೊಡ್ಡದು ಅಂತ ನಾನು ಅಂದ್ಕೊಳ್ಳಲ್ಲ. ನಾನು ಇಂಡಸ್ಟ್ರಿಗೆ ಬಂದು 35 ವರ್ಷ ಆಯಿತು. ಇವತ್ತಿಗೂ ಕೂಡ ಈ ವರ್ಷ ನನ್ನ 2 ಸಿನಿಮಾ ಸಕ್ಸಸ್ಫುಲ್ ಆಗಿದೆ. ಆ ಸಿನಿಮಾದಲ್ಲಿ ನಾನಿದ್ದೀನಿ ಅನ್ನೋದೇ ನನಗೆ ತುಂಬ ಹೆಮ್ಮೆಯ ವಿಚಾರ. ಹಾಗಾಗಿ ನನ್ನ ಯಾವುದೇ ಪಾತ್ರಕ್ಕೆ ನನ್ನನ್ನು ಕರೆದ್ರೆ ಅದು ನಾನು ಕನಸು ಕಾಣ್ತೀನಿ. ಯಾಕಂದರೆ ಇಂಡಸ್ಟ್ರಿಗೆ ಬರುವ ಹೊಸದ್ರಲ್ಲಿ ನಮ್ಮ ತಂದೆ ನಮ್ಮ ತಾಯಿ ಒಂದು ಪುಟ್ಟ ಪಾತ್ರಕ್ಕೆ ಅವ್ರು ಎಷ್ಟು ಕಷ್ಟಪಡ್ತಿದ್ರು. ಕನಿಷ್ಕ ಹೋಟ್ಲಲ್ಲೆಲ್ಲ ಓಡಾಡಿಕೊಂಡು ನಮ್ಮ ತಂದೆ ನಮ್ಮ ಫೋಟೋ ಇಟ್ಕೊಂಡು ಆ ಪ್ರೀತಿ, ಆ ಗೌರವ ಆ ಪಾತ್ರದ ಮೇಲೆ ಇವತ್ತಿಗೂ ನನಗಿದೆ. ಹಾಗಾಗಿ ಯಾರಾದರೂ ನನಗೆ ಪಾತ್ರ ಕೊಡ್ತೀನಿ ಅಂತ ಬಂದಾಗ ಆ ಪಾತ್ರ ಹೇಗಿದೆ, ಚಿಕ್ಕದ ದೊಡ್ಡದ ನಾನು ನೋಡೋದೇ ಇಲ್ಲಮ್ಮ. ಅವಕಾಶ ಅನ್ನೋದೇ ತುಂಬ ದೊಡ್ಡದು ಅಂತ ನಾನು ಭಾವಿಸಿ ಒಂದು ಸಿನಿಮಾದಲ್ಲಿ ನಾನು ಅಭಿನಯಿಸ್ತೀನಿ. 3 ಜನ ನಿರ್ಮಾಪಕರು ಈ ಸಿನಿಮಾಗೆ ತುಂಬಾ ಖುಷಿ ಆಯಿತು. ಕಾರ್ತಿಕ್ ಅವರು, ಜಯಣ್ಣ ಅವರು, ಆಮೇಲೆ ಅಶ್ವಿನಿ ಅವರು. ನನಗೆ ಒಂಥರ ಏನಾಗುತ್ತೆ, ನಮ್ಮನ್ನು ಇಂಟ್ರೊಡ್ಯೂಸ್ ಮಾಡಿದ್ದೆ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿಯವರು. ಅಪ್ಪಾಜಿಯವರ ಬ್ಯಾನರಲ್ಲಿ ಹೇಗೆ ಪಾರ್ವತಮ್ಮ ಅವರು ಅವ್ರ ಕನಸುಗಳನ್ನ ನನಸು ಮಾಡಿದ್ರು. ಅದಾದ ನಂತರ ಅರುಂಧತಿ ನಾಗ್ ಅವರು, ಶಂಕರ್ ನಾಗ್ ಅವರ ಕನಸುಗಳನ್ನ ನನಸು ಮಾಡ್ತಾ ಇದ್ದಾರೆ. ಹಾಗೇನೆ ಅಪ್ಪೋರು ಕಂಡಂಥ ಕನಸುಗಳಿಗೆ ಅಶ್ವಿನಿಯವರೇ ಕಣ್ಣು ಅಂತ ನಾನು ಅಂದ್ಕೊಳ್ತೀನಿ. ನಿಮ್ಮ ಮೂಲಕ ಅದೆಲ್ಲ ಕನಸುಗಳು ನನಸಾಗಲಿ. ಸಿನಿಮಾದಲ್ಲಿ ಅದ್ಭುತವಾದಂಥ ಕಲಾವಿದರನ್ನ ಸೇರಿಸಿದ್ದಾರೆ. ಆಮೇಲೆ ನಮ್ಮ ಸಿನಿಮಾ ನಾನು ಆ್ಯಕ್ಟ್ ಮಾಡೋಕ್ಕೆ ಮುಂಚೆ ನಾನು ಡೈರೆಕ್ಟರ್ಗೆ ಅಭಿಮಾನಿ. ಸಿನಿಮಾ ನೋಡಿದ್ಮೇಲೆ ಮತ್ತೊಬ್ಬರಿಗೆ ಅಭಿಮಾನಿ ಅದೇ, ಅದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್. ಎಂಥ ಅದ್ಭುತವಾದಂಥ ಹಾಡನ್ನು ಕೊಟ್ಟರು. ಈ ಸಿನಿಮಾಗೆ ನೀವು ತುಂಬ ದೊಡ್ಡ ಜೀವಾಳ ಅಂತ ನಾನು ಹೇಳ್ತೀನಿ. ಇವತ್ತು ಒಂದು ಸಿನಿಮಾ ಮಾಡೋದಕ್ಕೆ ಎಷ್ಟು ದಿನಗಳನ್ನು ಒಬ್ಬ ಕಲಾವಿದ ಅಂದರೆ ಹೀರೋಯಿನ್ ಕೊಡ್ತಾರೋ ಅದಕ್ಕಿಂತ ಹೆಚ್ಚು ಸಮಯ ಪ್ರಮೋಷನ್ಗೆ ಅಂತ ಕೊಡಬೇಕಾಗತ್ತೆ. ಆದರೆ ನೀವು ಕೊಟ್ಟಂಥ 2 ಸಾಂಗ್ ಇದೆಯಲ್ಲ, ಬಹುಶಃ ಅವರ ಜವಾಬ್ದಾರಿಯನ್ನು, ಕೆಲಸವನ್ನು ನಿಮ್ಮ ಆ 2 ಸಾಂಗ್ ಮಾಡಿ ಮುಗಿಸ್ತು ಅಂತ ಹೇಳ್ತೀನಿ. ಅಷ್ಟು ಅದ್ಭುತವಾದಂಥ ಪ್ರಮೋಷನ್ ಕೊಡ್ತು ಈ ಸಿನಿಮಾಗೆ ಆ ಸಾಂಗು. ಪ್ರತಿಯೊಬ್ಬ ಕಲಾವಿದರು ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಮುದ್ದಾದಂಥ ಕನ್ನಡತಿಯರು ಇಬ್ಬರು, ಸಂಪದ ಮತ್ತು ಸಂಜನಾ ಅವರು ತುಂಬ ಮುದ್ದಾಗಿ ಕಾಣ್ತೀರಾ. ಯುವ ಅವರು
ಅವರು ಸಿನಿಮಾಗಳಲ್ಲಿ ಜೊತೆಗೆ ಅಭಿನಯಿಸ್ಬೇಕಾದ್ರೆ ನನಗೆ ಅನ್ನಿಸ್ತಾ ಇತ್ತು ಆ ಪಾತ್ರದ ಹೆಸರು ಮುತ್ತು ಅಂತ. ಡೈರೆಕ್ಟರ್ ಬಹುಶಃ ಆ ಪಾತ್ರಕ್ಕೆ ಮಾತ್ರ ಇಟ್ಟಿದ್ದು ಅಂತ ನನಗೆ ಅನ್ಸಲ್ಲ. ಕನ್ನಡ ಚಿತ್ರರಂಗಕ್ಕೆ ಒಂದು ಮುತ್ತನ್ನು ಕೊಟ್ಟಿದ್ದೀರಾ ಸರ್ ನೀವು ಅಂತ. ಒಳ್ಳೆಯ ಪೊಟೆನ್ಷಿಯಲ್ ಇರುವಂಥ ಕಲಾವಿದ ಅಂತ ನನಗನ್ಸುತ್ತೆ. ಅವ್ರಿಗೂ ಅಷ್ಟೇ, ಯಾರಿಗೂ ಯಾವ ಹೆಸರು ಕೀರ್ತಿಯು ಯಶಸ್ಸು ಸುಲಭವಾಗಿ ದಕ್ಕಿದಂಥ ಇತಿಹಾಸವೇ ಇಲ್ಲ. ಅದರ ಪ್ರಾಮುಖ್ಯತೆ ಯುವ ಅವ್ರಿಗೆ ಗೊತ್ತಿತ್ತು. ಆ ತುಡಿತನ ನಾನು ಪ್ರತಿಯೊಂದು ಶಾರ್ಟ್ಗಳಲ್ಲಿ ಪ್ರತಿಯೊಂದು ಫ್ರೇಮ್ಗಳಲ್ಲಿ ನಾನು ನೋಡ್ತಾ ಇದ್ದೆ. ಆ ಹಾರ್ಡ್ ವರ್ಕ್ ಇದೆಯಲ್ಲ, ಖಂಡಿತವಾಗ್ಲೂ ಭಗವಂತ ಅದಕ್ಕೆ ಕೈ ಹಿಡಿತಾನೆ. ನನಗನ್ಸೋದು ಲಕ್ ಅಂದರೆ ಏನು ಅಂತಂದರೆ ಪ್ರತಿಭೆ ಮತ್ತು ಅವಕಾಶ ಇವೆರಡೂ ಸೇರಿದಾಗ ಮಾತ್ರ ಅದು ಒಂದು ಯಶಸ್ಸು ಅಂತ ಕಾಣುತ್ತೆ. ಪ್ರತಿಭೆ ಅವರಲ್ಲಿತ್ತು, ಈ ಥರದ್ದು ಒಳ್ಳೆಯ ಸಿನಿಮಾ ಅವಕಾಶ ಅವ್ರಿಗೆ ಸಿಕ್ತು. ಹಾಗಾಗಿ ಎಕ್ಕ ಸಿನಿಮಾ ಇವತ್ತು ಇಷ್ಟು ದೊಡ್ಡ ಯಶಸ್ಸಾಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಡೈರೆಕ್ಟರ್ ಸರ್, ಯುವ ಅವರು ಮತ್ತು ಪ್ರತಿಯೊಬ್ಬರು, ಪೂರ್ಣಚಂದ್ರ ಅವರಂತೂ ಯಪ್ಪ ನಂಗೆ ಸಿಕ್ಕಾಪಟ್ಟೆ ಇಷ್ಟಪಟ್ಟೆ ಅವರ ಸ್ಕ್ರೀನ್ ಪ್ರೆಸೆನ್ಸ್ನ. ಆದಿಯವರು ಎಲ್ಲರೂ ಕೂಡ ಆ ಪುಟ್ಟು ಮಗುವಿಂದ ಹಿಡಿದು ನಿಮ್ಮ ಈ ಪಾತ್ರಗಳ ಆಯ್ಕೆ ತುಂಬ ಅದ್ಭುತವಾಗಿತ್ತು. ಈ ಸಿನಿಮಾಗೆ ಇಡೀ ಪ್ರೇಕ್ಷಕರ ವರ್ಗದವರು ಕೊಟ್ಟಂತಹ ಪ್ರೋತ್ಸಾಹ ನಿಜಕ್ಕೂ ತುಂಬಾ ಖುಷಿಯಾಗುತ್ತೆ. ತುಂಬ ಪ್ರಾಮಿಸಿಂಗ್ ಆಗಿ ಈ ಸಿನಿಮಾ ಮುಹೂರ್ತದಲ್ಲೇ ಟೈಮ್ ಕೊಟ್ಟಿದ್ರು, ಇಂಥ ದಿನಕ್ಕೆ ನಾನು ಈ ಸಿನಿಮಾನ ರಿಲೀಸ್ ಮಾಡ್ತೀನಿ ಅಂತ. ಸಾಮಾನ್ಯವಾಗಿ ಎಲ್ಲ ನಿರ್ಮಾಪಕರು ಕೇಳ್ಕೊಳ್ತಾ ಇರ್ತಾರೆ, ಏನ್ರಿ 9 ತಿಂಗಳಲ್ಲಿ ಒಂದು ಮಗುಗೆ ಜೀವನೇ ಕೊಡ್ಬೋದು, ಒಂದು ಸಿನಿಮಾನ ತೆರೆಗೆ ತೊಗೊಂಡು ಬರೋಕ್ಕೆ ಇಷ್ಟು ದಿನ ಮಾಡ್ತೀರಾ ಅಂತ ಕೇಳ್ತಾರೆ. ಬಟ್ ಇವರು 7 ತಿಂಗಳಿಗೆ ಈ ಸಿನಿಮಾನ ತೊಗೊಂಡು ಬಂದಿದ್ದಾರೆ. ಸರ್, ನೀವು ಎಷ್ಟು ಜನಕ್ಕೆ ಜೀವ ಕೊಟ್ಟರೋ ಇಲ್ವೋ ಗೊತ್ತಿಲ್ಲ, ಒಂದು 3 ಜನರ ಜೀವ ಉಳಿಸಿದ್ದೀರಾ ಬೇಗ ಸಿನಿಮಾ ತೊಗೊಂಡು ಬಂದು. ಈ ಥರದ್ದು ಒಂದು ಟ್ರೆಂಡ್ ಸಿನಿಮಾಗಳಲ್ಲಿ ಹುಟ್ಕೊಳ್ಳಿ. ಹೆಚ್ಚೆಚ್ಚು ಸಿನಿಮಾ ಈ ಥರ ಬಂದ್ರೇ ಇನ್ನೂ ಒಂದಿಷ್ಟು ಲವಲವಿಕೆಯಿಂದ ಚಿತ್ರರಂಗ ಇರುತ್ತೆ ಅಂತ ಹೇಳ್ತಾ, ಮತ್ತೊಮ್ಮೆ ನಮ್ಮೆಲ್ಲ ಟೀಮ್ಗೂ ಕಂಗ್ರ್ಯಾಚುಲೇಷನ್ಸ್ನ ಹೇಳ್ತಾ, ಈ ಅವಕಾಶಕ್ಕೆ ಎಲ್ಲ 3 ನಿರ್ಮಾಪಕರಿಗೆ ಮತ್ತು ನಿರ್ದೇಶಕರಿಗೆ ನನ್ನ ಪ್ರೀತಿಯ ಧನ್ಯವಾದಗಳನ್ನ ತಿಳಿಸ್ತೀನಿ. ಎಲ್ಲ ಮಾಧ್ಯಮದವರಿಗೆ, ಕನ್ನಡದ ಅಭಿಮಾನಿಗಳಿಗೆ ನಿಮ್ಮ ಆಶೀರ್ವಾದ ಸದಾ ಹೀಗೆ ಕನ್ನಡದ ಸಿನಿಮಾಗಳ ಮೇಲೆ ಇರಲಿ. ಥಿಯೇಟ್ರಿಗೆ ಹೋಗಿ ಸಿನಿಮಾನ ನೋಡಿ ಅಂತ ಕೇಳ್ಕೊಳ್ತಾ, ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ನಾನು